ನಮಸ್ತೆ. 12/7/2025 ಶನಿವಾರ, ಕೃಷ್ಣ ಪಕ್ಷ, ದ್ವಿತೀಯ ಅನ್ವಯ ಎರಡನೇ ತಿಥಿ ನಡೀತಾ ಇದೆ. ಇದು ಹುಣ್ಣಿಮೆಯ ನಂತರ ಬರುವಂಥ ದ್ವಿತೀಯ ಎರಡನೇ ತಿಥಿ. ಅದೇ ಥರ ಶುಕ್ಲ ಪಕ್ಷ ಅನ್ನುವ ಬೆಳೆಯುವ ಚಂದ್ರನಲ್ಲೂ ಕೂಡ 1, 2, 3 ಅಂತ ಬರುತ್ತದೆ. ಅಂದರೆ ಪ್ರಥಮ, ದ್ವಿತೀಯ, ತೃತೀಯ ಅಂತ ಬರುತ್ತದೆ. ಇದು ಕೃಷ್ಣ ಪಕ್ಷದಲ್ಲಿ ಕರೆಯುವ ಚಂದ್ರನಲ್ಲಿ ಬರುವ ಎರಡನೇ ದಿನ. ಇದು ದೋಷವಿಲ್ಲ. ರಾತ್ರಿ 1:46:29 ದ್ವಿತೀಯ ತಿಥಿ ಇದೆ. ಆಮೇಲೆ ಬರುವಂಥದ್ದು ತೃತೀಯ. ಇವತ್ತರ ನಕ್ಷತ್ರ ಉತ್ತರಾಷಾಢ. ತುಂಬ ಕಡಿಮೆ, ಬೆಳಗ್ಗೆ 6 ಗಂಟೆಯಿಂದ 6:36 ಮಾತ್ರ ಇದೆ. ಆನಂತರ ಶ್ರವಣ ನಕ್ಷತ್ರ. ಹಾಗಾಗಿ ಬೆಳಗ್ಗೆ 6:36 ಸಿದ್ಧಿಯೋಗವಿದೆ, ಅಷ್ಟಾಗಿ ತೊಂದರೆ ಇಲ್ಲ. ಆನಂತರ ಬರುವ ಶ್ರವಣ ನಕ್ಷತ್ರ ಕೂಡ ಕಾರ್ಯಲಾಭ, ಶುಭಕರವಾಗಿದೆ. ಆದರೆ ಶನಿವಾರ, ಕೃಷ್ಣ ಪಕ್ಷ, ಆಷಾಢ ತಿಂಗಳು, ಇದು ಒಂದು ಮಾತ್ರ ಮನಸ್ಸಲ್ಲಿಟ್ಕೊಳ್ಳಿ. ಇವತ್ತಿನ ದಿನದಲ್ಲಿ ಮತ್ತಷ್ಟು ವಿಶೇಷಗಳು ಹಂಗೆ ಅಂತಂದರೆ, ಇವತ್ತಿನ ಸೂರ್ಯೋದಯ ಪ್ರಕಾರ 6 ಗಂಟೆ. ಈ ಸಮಯದಿಂದಲೇ ಎಲ್ಲವನ್ನು ನಾವು ಲೆಕ್ಕಕ್ಕೆ ತಗೋಬೇಕು. ಇದರಲ್ಲೂ ವಿಶೇಷ ನಕ್ಷತ್ರ ಇವತ್ತಿರುವಂಥ 2 ನಕ್ಷತ್ರಗಳಲ್ಲಿ ಉತ್ತರಾಷಾಢ, ಇದು ಮಾನುಷೀಯ ಗಣ. ಶ್ರವಣ ನಕ್ಷತ್ರ ದೇವಗಣ. ಮೊನ್ನೆ ಒಬ್ಬರು ಕೇಳಿದ್ರಂತೆ, ಷಷ್ಠಿಯಲ್ಲಿ ಮದುವೆ ಮಾಡಬಹುದಾ ಹಂಗೆ ಅಂತ. ಖಂಡಿತವಾಗಿ ಇಲ್ಲ. ಷಷ್ಠಿಯಲ್ಲಿ ಮದುವೆ ಇಲ್ಲ. ಪೂಜಾ ಕಾರ್ಯಗಳಿಗೆ ಖಂಡಿತವಾಗಿ ಅಡ್ಡಿ ಇಲ್ಲ. ಇವತ್ತಿನ ದಿನದಲ್ಲಿ ಮತ್ತಷ್ಟು ವಿಶೇಷಗಳನ್ನ ನೋಡೋಣ. ಇವತ್ತು ದಿನ ಪೂರ್ತಿ ಮಕರ ರಾಶಿನೇ. ಯಾವ ಮಕ್ಕಳು ಹುಟ್ಟಿದ್ರು ಒಂದೇ ರಾಶಿ. ನಾವು ಫಸ್ಟ್ ಹೇಳಿದಂತೆ ಉತ್ತರಾಷಾಢ ನಕ್ಷತ್ರವಿದೆ 6:36. ಇಷ್ಟಕ್ಕೆ ಉತ್ತರಾಷಾಢ ನಕ್ಷತ್ರ ಮುಗೀತದೆ. ಅಂದರೆ ಇದು 4ನೇ ಪಾದ. ಆನಂತರ ಮಧ್ಯಾಹ್ನ 12:42 ಶ್ರವಣ ನಕ್ಷತ್ರ 1ನೇ ಪಾದವಿದೆ. ಆನಂತರ ಸಂಜೆ 6:47 ಶ್ರವಣ ನಕ್ಷತ್ರ 2ನೇ ಪಾದ. ಆನಂತರ ಅಂತಂದರೆ ಸಂಜೆ 6:47. ಈ ಸಮಯದಿಂದ ರಾತ್ರಿ 12:51 ಶ್ರವಣ ನಕ್ಷತ್ರವಿದೆ 3ನೇ ಪಾದ. ಆನಂತರ ಶ್ರವಣ ನಕ್ಷತ್ರ 4ನೇ ಪಾದ ಪ್ರಾರಂಭವಾಗಿ ನಾಳೆಯೂ ಇದೇ ಶ್ರವಣ ನಕ್ಷತ್ರವಿದೆ. ಅಂದರೆ ಭಾನುವಾರ ದಿನ, ಅಂದರೆ 13ನೇ ತಾರೀಕು. ಅದು ಶ್ರವಣ ನಕ್ಷತ್ರ ಇರೋದು ಬರೀ ಬೆಳಗ್ಗೆ 7:53 ಮಾತ್ರ. ಶುಭವಾಗಿದೆ. ಆದರೆ ಆ ನಂತರ ಬರುವಂಥ ಧನಿಷ್ಠ ನಕ್ಷತ್ರ ಸ್ವಲ್ಪ ಗಮನ ಕೊಡಬೇಕು. ಆಷಾಢ ತಿಂಗಳಲ್ಲಿ ಏನು ಮಾಡೋದಿಲ್ಲ, ಆದ್ದರಿಂದಾಗಿ ಹೆಚ್ಚಾಗಿ ವಿಷಯಗಳನ್ನ ಹೇಳ್ತಾ ಇಲ್ಲ. ಇವತ್ತಿನ ದಿನ ಪ್ರಕಾರ ಬೇರೆ ಬೇರೆ ವಿಷಯಗಳನ್ನ ನೋಡೋಣ. ಅಂದರೆ ಆಷಾಢದಲ್ಲೂ ಕೂಡ ಒಳ್ಳೆಯ ಸಮಯಗಳನ್ನ ಕೊಡ್ತೀವಿ ಎಮರ್ಜೆನ್ಸಿ ಕಾರ್ಯಗಳಿಗೆ. ಆ ಎಮರ್ಜೆನ್ಸಿ ಕಾರ್ಯಗಳಲ್ಲಿ ಮದುವೆಯಲ್ಲ, ಮುಹೂರ್ತಗಳಲ್ಲ, ಸ್ವಲ್ಪ ಹತ್ತಿರದ ಪ್ರಯಾಣ ಮತ್ತು ಕೋರ್ಟ್ ಕಚೇರಿ, ಹಾಸ್ಪಿಟಲ್, ಈ ರೀತಿಯಾದ ಕಾರ್ಯಗಳಿಗೆ ಎಮರ್ಜೆನ್ಸಿ ಸಮಯ. ಇವತ್ತಿನ ದಿನದಲ್ಲಿ ಆ ಪರ್ಟಿಕ್ಯುಲರ್ ಟೈಮ್ಗಳು ಮಾತ್ರ ನೋಡೋಣ. 7:45 ಬೆಳಗ್ಗೆಯಿಂದ 9:11, ಸಂಜೆ 7:03 ರಾತ್ರಿ 1:47, ಮತ್ತು ಲೇಟ್ ನೈಟ್ ಅಂದರೆ ರಾತ್ರಿ ಅಂದರೆ 3:15 ಮೇಲೆ ಶುಭವಾಗಿದೆ. ಇರೋ ದಿನದಲ್ಲಿ ನಾವು ಹೇಳುವಂಥದ್ದು ಶುಭ ಅಂತಂದರೆ ಎಲ್ಲ ಕಾರ್ಯಗಳನ್ನ ಮಾಡಿ ಅಂತ ಅರ್ಥ ಇಲ್ಲ. ನಾವು ಪದೇ ಪದೇ ಎಲ್ಲ ದಿನದಲ್ಲಿ ಈ ವಿಷಯಗಳನ್ನ ಹೇಳ್ತಾ ಬರ್ತೀವಿ. ಕೆಲವರು ನೀವೇ ಹೇಳಿದ್ರಿ ಒಳ್ಳೆಯದು ಅಂತಂದರೆ, ಖಂಡಿತವಾಗಿ ಹಂಗಲ್ಲ. 100% ಕೆಟ್ಟ ಸಮಯ ನೋಡೋಣ. ಬೆಳಗ್ಗೆ 6ರಿಂದ 7:43 ದುರ್ಮುಹೂರ್ತವಿದೆ. 9:13 10:49 ರಾಹುಕಾಲ. 10:39 12:16 ನಕ್ಷತ್ರ ವಿಷಘಟಿಕಾ ಕಾಲ. ಸಂಜೆ 4:54 ಮೇಲೆ 7:01 ಮೃತ್ಯು ಪಂಚಕ. ರಾತ್ರಿ 1:49 3:13 ವಿಷಕಾಲ. ಇದನ್ನು ತಿಳಿದು ನಿಮ್ಮ ಕಾರ್ಯಗಳನ್ನ ಮಾಡಿ. ಯಾಕೆಂತಂದರೆ ದೋಷಗಳಿರುವಂಥ ದಿನಗಳಲ್ಲಿ, ಅದು ತಿಂಗಳಾಗಲಿ, ವಾರವಾಗಲಿ,
ಬೇರೆ ಮುಹೂರ್ತ ದಿನಗಳಾಗಲಿ, ಅದರಲ್ಲೂ 100% ಕೆಟ್ಟೋದು ಅಂತ ಬರುವ ಸಮಯಗಳಲ್ಲಿ ಯಾವುದನ್ನು ಪ್ರಾರಂಭ ಮಾಡಬಾರದು. ಬೇರೆ ರೀತಿಯಾಗಿ ನಾವು ಗಮನಿಸಬೇಕಷ್ಟೇ. ಈ ರೀತಿ ತಿಳ್ಕೊಳ್ಳಿ. ಇನ್ನೊಂದು ವಿಷಯ ಏನಂತಂದರೆ, ಚಾಂದ್ರಮಾನ ಪ್ರಕಾರ ನಮ್ಮಲ್ಲಿ ಇಲ್ಲಿ ಆಷಾಢ ಅಂತೀವಿ. ಆದರೆ ಸೌರಮಾನಕ್ಕೆ ಇನ್ನೂ 2 ದಿನ ಇದೆ ಆಷಾಢ ಬರೋದಕ್ಕೆ. ಏಕೆಂತಂದರೆ ಇಲ್ಲಿಗೂ ಅಲ್ಲಿಗೂ 15 ದಿನಗಳು ವ್ಯತ್ಯಾಸವಿದೆ. ಇದು ಚಂದ್ರನ ಸೆಂಟರ್ ಆಗಿಟ್ಕೊಂಡು ನೋಡುವಂಥದ್ದು, ಅಲ್ಲಿ ಸೂರ್ಯನ ಸೆಂಟರ್ ಆಗಿಟ್ಕೊಂಡು ನೋಡುವಂಥದ್ದು. ಚಂದ್ರ ಆದ್ದರಿಂದ ಚಾಂದ್ರಮಾನ, ಅಲ್ಲಿ ಸೂರ್ಯ ಅಂದರೆ ಸೌರಾಂತ. ಈ ರೀತಿ ತಿಂಗಳಲ್ಲಿ ಮಾತ್ರ ವ್ಯತ್ಯಾಸ ಬರುತ್ತದೆ, ವಾರಗಳಲ್ಲಿಲ್ಲ. ನಕ್ಷತ್ರಗಳು ಚೇಂಜ್ ಆಗಲ್ಲ, ಯೋಗಕರಣಗಳು ಚೇಂಜ್ ಆಗಲ್ಲ. ಈ ಆಚರಣೆಗಳಲ್ಲಿ ಸ್ವಲ್ಪ ಗಮನ ಕೊಡಬೇಕು. ಕೆಲವು ಸಮಯಗಳಲ್ಲಿ ಅದು ಗೊತ್ತಿಲ್ಲದೆ ಇವರು, ಇದು ಗೊತ್ತಿಲ್ಲದೆ ಅವರೂ ಅದು ಬೇರೆ ಇದು ಬೇರೆ ಅಂತ ತಿಳ್ಕೊಳ್ತಾರೆ. ಇದಕ್ಕೂ ವ್ಯತ್ಯಾಸ ಅಂತಂತೆ. ಈ ತಿಂಗಳ ಆಚರಣೆ ಮಾತ್ರನೇ ಇದರಲ್ಲಿ ವ್ಯತ್ಯಾಸ ಬರುತ್ತದೆ. ಏಕೆಂದರೆ ಚಂದ್ರನು ಲೆಕ್ಕದ ಪ್ರಕಾರ ಅಮಾವಾಸ್ಯೆಯಿಂದ ಮಾರನೇ ದಿನ ಅಂತ ಲೆಕ್ಕಕ್ಕೆ ತಗೋಬೇಕು, ಹುಣ್ಣಿಮೆಯಿಂದ ಮಾರನೇ ದಿನ ಅಂತ ತಗೋಬೇಕು. ಆದರೆ ಸೌರಮಾನ ಪ್ರಕಾರ ಆ ರೀತಿಯಲ್ಲಿ ಅಲ್ಲ. ಅದು ಹೆಂಗಾಗುತ್ತದೆ ಅಂದರೆ, ಭೂಮಿಗೂ ಸೂರ್ಯನಿಗೂ ಇರುವಂಥ ಸಂಬಂಧ. ಅಂದರೆ ಒಂದು ರಾಶಿ ಅಂದರೆ 30 ಡಿಗ್ರಿ ದಾಟಿದರೆ ಇನ್ನೊಂದು ತಿಂಗಳು ಅಂತ ಅರ್ಥ. ಈ ರೀತಿ ಅಲ್ಲಿ ಲೆಕ್ಕಾಚಾರಗಳು. ಆದ್ದರಿಂದ ಕನ್ಫ್ಯೂಸ್ ಮಾಡ್ಕೋಬೇಡಿ, ಕೇಳಿ ತಿಳ್ಕೋಬೋದು ಯಾರ ಥರ ಆದರೂ. ಹಾಗಾಗಿ ಮುಹೂರ್ತ ಮಾಡೋದರಲ್ಲಿ ಇದನ್ನೆಲ್ಲ ತಿಳಿದು ಮಾಡಿದ್ರೆ ದೋಷಗಳಿಲ್ಲ ಅಂತ ಇದನ್ನು ಸರಿಯಾಗಿ ತಿಳ್ಕೊಳ್ಳಿ. ಹಂಗಾಗಿ ಇವತ್ತಿನ ವಿಷಯ ಹೀಗಿದೆ ಅಂತ ನಾವು ನೋಡಿದ್ವಿ. ಅದರಲ್ಲೂ ಶನಿವಾರ ಅಂತ ನೋಡಿದ್ವಿ. ಆದ್ದರಿಂದ ಒಳ್ಳೆಯ ಕಾರ್ಯಗಳನ್ನ ಮಾಡಿ, ಅದಕ್ಕೆ ಅಡ್ಡಿ ಇಲ್ಲ. ತಿಥಿಯು ನಕ್ಷತ್ರವೂ ದೋಷವಿಲ್ಲ, ಆದ್ದರಿಂದ ಆ ದೋಷವಿಲ್ಲ. ಆದರೆ ಆಷಾಢ ಮತ್ತು ಶನಿವಾರ ದೋಷಗಳು ಮಾತ್ರ ಇದೆ. ಇದು ಮಾತ್ರ ಇರೋದರಿಂದ ಅಶೂನ್ಯ ಶಯನ ವ್ರತ ಅಂತ ಇವತ್ತಿದೆ. ಇದೆಲ್ಲ ಕೆಲವು ಆಚರಣೆ ಮಾಡೋರಿಗೆ ಮಾತ್ರ ಬೇಕಾಗಿರುವಂಥದ್ದು, ಇಲ್ಲಾಂದರೆ ಇಷ್ಟು ಡೀಟೇಲ್ ಬೇಕಾಗಿಲ್ಲ. ಇವತ್ತಿನ ಚಂದ್ರಾಷ್ಟಮ ಮಿಥುನ ರಾಶಿಗೆ, ಅಂದರೆ ಮಿಥುನದಲ್ಲಿ ಬರುವ ನಕ್ಷತ್ರಗಳು ಮೃಗಶೀರ್ಷ 3 ಮತ್ತು 4, ಆರುದ್ರ ನಕ್ಷತ್ರದ ಒಟ್ಟು 4 ಪಾದಗಳು, ಪುನರ್ವಸು ನಕ್ಷತ್ರದ 1, 2 ಮತ್ತು 3ನೇ ಪಾದಗಳಿಗೆ ದೋಷ. ಆದ್ದರಿಂದ ಈ ನಕ್ಷತ್ರದವರು ಮತ್ತು ಈ ರಾಶಿಯವರು ಮಾತ್ರ ಸ್ವಲ್ಪ ಗಮನ ಕೊಡಿ. ಮಿಕ್ಕಿದ ಏನು ಅಷ್ಟೊಂದು ತೊಂದರೆಗಳಿಲ್ಲ. ಪರ್ಟಿಕ್ಯುಲರಾಗಿ ನಾವು ಕೊಟ್ಟಿರುವಂಥ 100% ಇರುವ ಸಮಯಗಳಲ್ಲಿ ಯಾವ ಕಾರ್ಯನೂ ಪ್ರಾರಂಭ ಮಾಡಬೇಡಿ. ಇದರಲ್ಲಿ ಗಮನ ಕೊಟ್ಟರೆ ಮುಂದೆ ಬರುವಂಥ ಕೆಲವು ದೋಷಗಳನ್ನು ನಾವು ದೂರ ಮಾಡ್ಕೋಬೋದು. ಕೆಲವರು ನಂಬಿಕೆ ಇಲ್ಲದೆ ಇರೋರು ನೋಡಿ, ನಾನು ಈ ಟೈಮಲ್ಲಿ ಮಾಡಿದೆ ಏನೂ ಆಗಿಲ್ಲ ಅಂತಂತಾರೆ. ಹಿರಿಯರ ಆಶೀರ್ವಾದ, ತಾರಾ ಮತ್ತು ಚಂದ್ರಬಲವಿದ್ದರೆ ಸ್ವಲ್ಪ ನಡೆಯಬಹುದು. ಅದೆಲ್ಲ ಮುಂದೆ ಗ್ಯಾರಂಟಿ ಹಿಂಗೆ ನಡೀತದ ಅಂತ ಗ್ಯಾರಂಟಿ ಇಲ್ಲ. ಹೆಚ್ಚಾಗಿ ಗಮನ ಇಟ್ಕೊಳ್ಳಿ. ಈ ಕಾರ್ಯಗಳನ್ನು ಹೇಳುವಂತೆ ನೀವು ಫಾಲೋ ಮಾಡಿದ್ರೆ ಖಂಡಿತವಾಗಿ ಶುಭವಾಗಿರುತ್ತದೆ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.